ಇಸ್ರಾಯೇಲ್ಯರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗುವುದಕ್ಕೆ ಮುಂಚೆ ನಾನು ಬಂದು ದೇವರಿಗೆ ಯಜ್ಞವನ್ನ ಸಮರ್ಪಿಸುತ್ತೇನೆಂಬುದಾಗಿ ಸಮುವೇಲನು ಹೇಳಿದ್ದನು. ಆದರೆ ಅವನು ತಡ ಮಾಡಿದನು. ಹಾಗೆ ಫಿಲಿಷ್ಟಿಯರು ಕೂಡ ಹತ್ತಿರ ಬರುತ್ತಾ ಇದ್ದರು. ಇದನ್ನು ನೋಡಿ ಸೌಲನು ಅಡ್ಡದಾರಿ ಹಿಡಿಯುವಂತೆ, ಇಲ್ಲ ಬೇಗನೆ ಏನೋ ಒಂದನ್ನ ಮಾಡುವಂತೆ ತಾನೇ ಬಲಿಯನ್ನ ಅರ್ಪಿಸಿಬಿಟ್ಟನು. ಕ್ರಮ ತಪ್ಪಿ ನಡೆದಂತ ಅವನನ್ನ ದೇವರು ತಳ್ಳಿಬಿಟ್ಟರು. ಈ ದಿವಸಗಳಲ್ಲಿ ಕಷ್ಟಗಳು ಸಮೀಪವಾಗುತ್ತಾ ಇದೆ, ಇಕ್ಕಟ್ಟುಗಳು ಹತ್ತಿರವಾಗುತ್ತಾ ಇದೆ. ಹಾಗೆ ದೇವರು ಹೇಳಿದ ಹಾಗೆ ಕಾರ್ಯಗಳು ನಡೆಯುತ್ತಾ ಇಲ್ಲ ಅಂದುಕೊಂಡು ಅಡ್ಡದಾರಿಗಳನ್ನ ಹಿಡಿಯಬೇಡಿ, ಕ್ರಮ ತಪ್ಪಿ ನಡೆಯಬೇಡಿ. ಅದು ದೇವರು ನಿಮ್ಮನ್ನ ತಿರಸ್ಕರಿಸುವುದಕ್ಕೆ ಕಾರಣವಾಗಿ ಬಿಡುತ್ತದೆ. ಏನೇ ಆದರೂ ಪರವಾಗಿಲ್ಲ, ನನ್ನ ಕರ್ತನಿದ್ದಾನೆ, ಆತನೇ ನನ್ನ ಜೀವಿತದ ಉದ್ಧಾರಕನು ಎಂಬುದಾಗಿ ಆತನಿಗಾಗಿ ಕಾಯಿರಿ. ಖಂಡಿತವಾಗಿ ಆತ ನಿಮ್ಮ ಸಂಗಡ ಇದ್ದು ನಿಮಗೆ ಜಯವನ್ನ ಕೊಟ್ಟು ಆಶೀರ್ವಾದಗಳನ್ನು ಕೊಟ್ಟು ಶ್ರೇಷ್ಠವಾಗಿ ಮಾನಿಸುತ್ತಾನೆ.